ಸೊ ಈ ವಿಡಿಯೋದಲ್ಲಿ ನಾವು ಆಪರೇಟರ್ಸ್ನ ಲೈಕ್ ಎಕ್ಲಿಪ್ಸಲ್ಲಿ ಒಂದೊಂದೇ ಪ್ರೋಗ್ರಾಮ್ ಮಾಡಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಯೂನರಿ ಆಪರೇಟರ್. ಯೂನರಿ ಆಪರೇಟರ್ಲಿ ಟೂ ಟೈಪ್ಸ್, ಒಂದು ಪ್ರೀ, ಇನ್ನೊಂದು ಪೋಸ್ಟ್. ಫಸ್ಟ್ ಪ್ರೀ ಇನ್ಕ್ರಿಮೆಂಟ್, ಇದರಲ್ಲಿ ಮತ್ತೆ ಪ್ರೀಲಿ ಇನ್ಕ್ರಿಮೆಂಟ್ ಮತ್ತೆ ಡಿಕ್ರಿಮೆಂಟ್ ಇದೆ. ಪೋಸ್ಟಲ್ಲೂ ಅಷ್ಟೇ ಇನ್ಕ್ರಿಮೆಂಟ್ ಮತ್ತೆ ಡಿಕ್ರಿಮೆಂಟ್ ಇದೆ. ಸೊ ಫಸ್ಟ್ ಪ್ರೀ ಇನ್ಕ್ರಿಮೆಂಟ್. ಪ್ರೀ ಇನ್ಕ್ರಿಮೆಂಟ್ ಯೂನರಿ ಆಪರೇಟರ್ ಡಿಸ್ಕಸ್ ಮಾಡೋಣ. ಸೊ ಎಕ್ಸಾಂಪಲ್, ಇವಾಗ ಪ್ರೋಗ್ರಾಮ್ ಅಲ್ಲಿ ಇಂಟ್ ಎ ಇಸ್ ಈಕ್ವಲ್ ಟು 2 ಅಂತ ಇದೆ. ಇಂಟ್ ಬಿ ಇಸ್ ಈಕ್ವಲ್ ಟು, ಪ್ರೀ ಇನ್ಕ್ರಿಮೆಂಟ್ ಅಂದ್ರೆ ಹೆಂಗೆ, ಈ ತರ ಸಿಂಬಲ್ ಇರುತ್ತೆ. ಸೊ ಈ ತರ ಇರುತ್ತೆ. ಸೊ ನಾವೇನ್ ಪ್ರೆಡಿಕ್ಟ್ ಮಾಡಬೇಕು, ಎನ ಪ್ರಿಂಟ್ ಮಾಡಬೇಕು ಮತ್ತೆ ಇನ್ನೊಂದು ಬಿ ನ ಪ್ರಿಂಟ್ ಮಾಡಬೇಕು. ಪ್ರೀ ಇನ್ಕ್ರಿಮೆಂಟ್ ಅಂತ ಅಂದ್ರೆ ಫಸ್ಟ್ ಇನ್ಕ್ರಿಮೆಂಟ್ ಅಂಡ್ ದೆನ್ ಅಸೈನ್. ಫಸ್ಟ್ ಸ್ಟೆಪ್ ಪ್ರೀ ಇನ್ಕ್ರಿಮೆಂಟ್ ಅಂದ್ರೆ ಏನು, ಫಸ್ಟ್ ಇನ್ಕ್ರಿಮೆಂಟ್ ಆಮೇಲೆ ಅಸೈನ್. ಫಸ್ಟ್ ಈ ಕೋಡಲ್ಲಿ ಏನಾಗುತ್ತೆ, ಎಗೆ ವ್ಯಾಲ್ಯೂ 2 ಇರುತ್ತೆ. ಸೊ ಬಿ ಅಂತ ಇದೆ. ಸೊ ಫಸ್ಟ್ ಏನಿದೆ ಇಲ್ಲಿ ಪ್ರೀ ಇನ್ಕ್ರಿಮೆಂಟ್ ಅಂದ್ರೆ ಎಲ್ಲಿ ಫಸ್ಟ್ ಏನ್ ಮಾಡುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ. ಸೊ A2 ಇದ್ದಿದ್ದು ಹೋಗಿ 3 ಆಗುತ್ತೆ. ಆಮೇಲೆ ಅಸೈನ್ ಆಗುತ್ತೆ. ಅಸೈನ್ ಏನು, ದಿಸ್ ಇಸ್ ಅಸೈನ್ಮೆಂಟ್ ಆಪರೇಟರ್. ಎಲಿ 3 ಇದೆ, ಇವಾಗ ಅದು ಬಿಗೆ ಅಸೈನ್ ಆಗುತ್ತೆ. ಸೊ ಬಿ ವ್ಯಾಲ್ಯೂ ಏನಾಗುತ್ತೆ 3. ಪ್ರೀ ಇನ್ಕ್ರಿಮೆಂಟ್ ಅಥವಾ ಪ್ರೀ ಡಿಕ್ರಿಮೆಂಟ್ ಅಂದ್ರೆ ಫಸ್ಟ್ ಇನ್ಕ್ರಿಮೆಂಟ್ ಆಗುತ್ತೆ ಆಮೇಲೆ ಅಸೈನ್ ಆಗುತ್ತೆ. ಈಗ ಸಪೋಸ್ ಇಂಟ್ ಬಿ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಎ ಅಂತ ಇದ್ರೆ ಏನಾಗುತ್ತೆ, ಫಸ್ಟ್ ಎಲಿ 2 ಇದೆ, ಬಿ ಈ ತರ ಇರುತ್ತೆ ಮೆಮರಿ ಸ್ಪೇಸ್. ಸೊ ಫಸ್ಟ್ ಏನಾಗುತ್ತೆ, ಡಿಕ್ರಿಮೆಂಟ್ ಇದೆ. ಫಸ್ಟ್ 2 ಇದ್ದದ್ದು 1 ಆಗುತ್ತೆ, ಅದಾದ್ಮೇಲೆ ಅಸೈನ್ ಆಗುತ್ತೆ, ಬಿ ವ್ಯಾಲ್ಯೂ 1 ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಪ್ರೀ ಇನ್ಕ್ರಿಮೆಂಟ್. ಇದು ಪ್ರೀ ಇನ್ಕ್ರಿಮೆಂಟ್, ಇದು ಪ್ರೀ ಡಿಕ್ರಿಮೆಂಟ್. ಅದೇ ತರ ಪೋಸ್ಟ್. ಪೋಸ್ಟ್ ಅಂತ ಅಂದ್ರೆ ಪೋಸ್ಟ್ ಅದರಲ್ಲಿ 2 ಟೈಪ್ಸ್ ಇದೆಲ್ಲ, ಪೋಸ್ಟ್ ಇನ್ಕ್ರಿಮೆಂಟ್ ಅಂಡ್ ಪೋಸ್ಟ್ ಡಿಕ್ರಿಮೆಂಟ್ ಅಂತ. ಸೊ ಫಸ್ಟ್ ವಿ ವಿಲ್ ಡಿಸ್ಕಸ್ ಪೋಸ್ಟ್ ಇನ್ಕ್ರಿಮೆಂಟ್. ಪೋಸ್ಟ್ ಇನ್ಕ್ರಿಮೆಂಟ್ ಅಂದ್ರೆ ಫಸ್ಟ್ ಅಸೈನ್. ಪೋಸ್ಟ್ ಇನ್ಕ್ರಿಮೆಂಟ್ ಆಗಲಿ ಪೋಸ್ಟ್ ಡಿಕ್ರಿಮೆಂಟ್ ಆಗಲಿ, ಫಸ್ಟ್ ಅಸೈನ್ ಅಂಡ್ ದೆನ್ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ಸೊ ಫಸ್ಟ್ ಒಂದು ಎಕ್ಸಾಂಪಲ್ ತಗೋಣ. ಇಂಟ್ ಎ ಇಸ್ ಈಕ್ವಲ್ ಟು 2. ಸೊ ಇಂಟ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಪ್ಲಸ್. ಏನ್ ಪ್ರಿಂಟ್ ಮಾಡಬೇಕು, ಎ ಪ್ರಿಂಟ್ ಮಾಡಬೇಕು ಹಾಗೆ ಬಿ ಪ್ರಿಂಟ್ ಮಾಡಬೇಕು. ಸೊ ಫಸ್ಟ್ ಏನಾಗುತ್ತೆ, ಎಲಿ 2 ಇರುತ್ತೆ. ಸೊ ಫಸ್ಟ್ ಏನು ಎಲ್ 2 ಇರುತ್ತೆ, ಫಸ್ಟ್ ಅಸೈನ್ ಮಾಡಬೇಕು ಅಂದ್ರೆ ಬಿಗೆ ಎ ವ್ಯಾಲ್ಯೂ ಅಸೈನ್ ಆಗ್ಬಿಡುತ್ತೆ. ಅದಾದ್ಮೇಲೆ ಎ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಎ 3 ಬರುತ್ತೆ ಔಟ್ಪುಟ್, ಬಿ ಬಂದು 2 ಬರುತ್ತೆ. ಅಂದ್ರೆ ಪೋಸ್ಟ್ ಅಂತ ಬಂದ್ರೆ ಫಸ್ಟ್ ಅಸೈನ್ ಮಾಡಬೇಕು, ಪೋಸ್ಟ್ ಆಗಿ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಮಾಡಬೇಕು. ಅದೇ ಎಕ್ಸಾಂಪಲ್, ಇಂಟು ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಮೈನಸ್ ಅಂತ ಇದ್ರೆ ಏನಾಗುತ್ತೆ, ಫಸ್ಟ್ ಮೆಮರಿಲಿ ಎ ಬಂದು 2 ಇದೆ, ಬಿ ಮೆಮರಿ ಅಲೋಕೇಟ್ ಆಗುತ್ತೆ. ಸೊ ಫಸ್ಟ್ ಏನಿದೆ ಅಸೈನ್ ಮಾಡಬೇಕು, 2 ಅಸೈನ್ ಆಗುತ್ತೆ, ಆಮೇಲೆ ಎ ವ್ಯಾಲ್ಯೂ ಬಂದು ಡಿಕ್ರಿಮೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಪ್ರೀ ಇನ್ಕ್ರಿಮೆಂಟ್ ಅಂಡ್ ಪ್ರೀ ಡಿಕ್ರಿಮೆಂಟ್, ಪೋಸ್ಟ್ ಇನ್ಕ್ರಿಮೆಂಟ್ ಅಂಡ್ ಪೋಸ್ಟ್ ಡಿಕ್ರಿಮೆಂಟ್. ಸೊ ಇವಾಗ ಲೈಕ್ ಸ್ಕ್ರೀನ್ನ ಶೇರ್ ಮಾಡ್ತೀನಿ. ಸೊ ಎಕ್ಲಿಪ್ಸ್ ಅಲ್ಲಿ ವರ್ಕ್ ಮಾಡೋಣ.
ಫಸ್ಟ್ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ನೀವು ಹೋಗಿ ಜಾವಾ ಪ್ರಾಜೆಕ್ಟ್ ಡೆಮೋ, ಇದ್ರ ಕೆಳಗಡೆ ನಾವು ಕಾಮನ್, ಸಾರಿ, ನಾನು ಮುಂಚೆ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ, ಸೊ ಡಿಲೀಟ್ ಮಾಡಿ ಇನ್ನೊಂದ್ಸತಿ ತೋರಿಸ್ತೀನಿ ಹೇಗೆ ಅಂತ. ಸೊ ಈ ತರ ಇರುತ್ತೆ. SRC ಮೇಲೆ ಡಬಲ್ ಟ್ಯಾಪ್ ರೈಟ್ ಕ್ಲಿಕ್ ಮಾಡಿ ಯು ಹ್ಯಾವ್ ಟು ಗೋ ಟು ಕ್ರಿಯೇಟ್ ಪ್ಯಾಕೇಜ್. COM ಆದ್ರೂ ಕೊಡ್ಬೋದು, ORG ಕೊಡ್ಬೋದು, ಏನಾದ್ರೂ ಕೊಡ್ಬೋದು. ದೆನ್ ಅಗೇನ್ ವಿ ಹ್ಯಾವ್ ಟು ಕ್ರಿಯೇಟ್ ಅ ಕ್ಲಾಸ್ ಡೆಮೋ ಫಸ್ಟ್ ಯೂನರಿ ಮಾಡ್ತಾ ಇದೀವಲ್ಲ, ಡೆಮೋ ಯೂನರಿ ಒಂದು ಮೇನ್ ಮೆಥಡ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಂಟ್ a is equal to 10 ಅಂತ ಕೊಡ್ತೀನಿ. ನೆಕ್ಸ್ಟ್ ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಪ್ರೀ ಇನ್ಕ್ರಿಮೆಂಟ್. ಸೊ ಇಂಟ್ b is equal to plus a. ಇವಾಗ a and b ವ್ಯಾಲ್ಯೂ ನೋಡೋಣ. ಸೇವ್ ಮಾಡಿದೆ. ದೆನ್ ರನ್ ಮಾಡಿದಾಗ ಔಟ್ಪುಟ್ ಏನಾಗುತ್ತೆ, ಫಸ್ಟ್ ಪ್ರೀ ಇನ್ಕ್ರಿಮೆಂಟ್ ಅಂದರೆ ಫಸ್ಟ್ ಎ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಎ ಬಂದು 11 ಆಗುತ್ತೆ, ಆಮೇಲೆ ಬಿ ಗೆ ಅಸೈನ್ ಆಗುತ್ತೆ. ಸೊ ಔಟ್ಪುಟ್ ಶುಡ್ ಬಿ 11 and 11. ಪ್ರೀ ಇನ್ಕ್ರಿಮೆಂಟ್, ಫಸ್ಟ್ ಇನ್ಕ್ರಿಮೆಂಟ್ ಅಂಡ್ ದೆನ್ ಅಸೈನ್. ಸೊ ರನ್ ಮಾಡಿದಾಗ ಔಟ್ಪುಟ್ ಚೆಕ್ ಮಾಡೋಣ. ಔಟ್ಪುಟ್ ಅಲ್ಲಿ ಇದೆ ಏನು 11, ಬಿನು 11. and then we will go to post increment. ಬೇಡ, ಪ್ರೀ ಡಿಕ್ರಿಮೆಂಟ್ ಮಾಡೋಣ. ಪ್ರೀ ಡಿಕ್ರಿಮೆಂಟ್ ನಾನು ಇನ್ನೊಂದು ತಗೊಂತೀನಿ. ಇಂಟ್ ಎ ಆಯ್ತು, ಬಿ ಆಯ್ತು, ಇಂಟ್ ಸಿ ಇಸ್ ಈಕ್ವಲ್ ಟು 12 ಅಂತ ತಗೊಂತೀನಿ. ಸೊ ಎಲ್ಲ ಕ್ಲೀನಾಗಿ ಒಂದೇ ಪ್ರೋಗ್ರಾಮ್ ಅಲ್ಲಿ ಎಲ್ಲ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಇರಲಿ ಅಂತ ನಾನು ಸಪ್ರೇಟ್ ವೇರಿಯೇಬಲ್ಸ್ ತಗೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇಂಟ್ ಡಿ ಇಸ್ ಈಕ್ವಲ್ ಟು ಪ್ರೀ ಡಿಕ್ರಿಮೆಂಟ್ ಅಂತ ಇದೆ, ಮೈನಸ್ ಎ, ಸಾರಿ ಮೈನಸ್ e. Sys out e value d and d. ಇವಾಗ ಔಟ್ಪುಟ್ ಏನ್ ಬರುತ್ತೆ, ಪ್ರೀ ಡಿಕ್ರಿಮೆಂಟ್ ಅಂತ ಇದೆ, ಅಂದ್ರೆ ಫಸ್ಟ್ ಡಿಕ್ರಿಮೆಂಟ್ ಆಗುತ್ತೆ, ಆಮೇಲೆ ಅಸೈನ್ ಆಗುತ್ತೆ. ಸೊ ಸಿ ಬಂದು 11 ಆಗುತ್ತೆ, ಡಿ ಕೂಡ 11 ಆಗುತ್ತೆ. ರನ್ ಮಾಡೋಣ ಪ್ರೋಗ್ರಾಮ್. ಜಸ್ಟ್ ಅ ಮಿನಿಟ್. ಓಕೆ, ಔಟ್ಪುಟ್ ಏನು 11. ಇದು ಪ್ರೀ ಇನ್ಕ್ರಿಮೆಂಟ್ ಅಂಡ್ ಪ್ರೀ ಡಿಕ್ರಿಮೆಂಟ್ ಆಯ್ತು. ದೆನ್ ವಿಲ್ ಗೋ ವಿತ್ post increment and post decrement. Int x is equal to int y is equal to post increment x plus is out x is out y plus y. ಇವಾಗ ಪೋಸ್ಟ್ ಇನ್ಕ್ರಿಮೆಂಟ್ ಅಂತ ಇದೆ. ಪೋಸ್ಟ್ ಇನ್ಕ್ರಿಮೆಂಟ್ ಅಂದ್ರೆ ಲೇಟ್ ಆಗಿ ಇನ್ಕ್ರಿಮೆಂಟ್ ಆಗೋದು ಅಂತ ಅರ್ಥ. ಸೊ y ಏನಾಗುತ್ತೆ, ಫಸ್ಟ್ ಅಸೈನ್ ಆಗ್ಬಿಡುತ್ತೆ. ಸೊ y ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ, ಅದಾದ್ಮೇಲೆ ಇನ್ಕ್ರಿಮೆಂಟ್ ಆಗ್ಬೇಕಲ್ವಾ. ಸೊ ಇದು 3 ಆಗುತ್ತೆ x. ಸೊ ರನ್ ಮಾಡಿ ನೋಡೋಣ. y2 and x 3. ಅದೇ ತರ post decrement r is equal to 9, s is equal to r decrement.
ಸೊ ಸಿಸ್ ಔಟ್. ನೀವು ಸ್ಟಾರ್ಟಿಂಗ್ ಇವಾಗ ಬೇಸಿಕ್ ಕಲಿಯೋದ್ರಿಂದ ನೀವು ಸಿಸ್ ಔಟ್ ಅಂತ ಟೈಪ್ ಮಾಡಬೇಡಿ, ಟ್ರೈ ಟು ಪ್ರಿಂಟ್ ಆಸ್ ಇಟ್ ಇಸ್. ಸೊ ನಿಮ್ಗೆ ಅಪ್ಪರ್ ಕೇಸ್ ಯಾವುದು ಲೋವರ್ ಕೇಸ್ ಯಾವುದು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಔಟ್ಪುಟ್ ಏನು, ಇದು ಪೋಸ್ಟ್ ಡಿಕ್ರಿಮೆಂಟ್ ಅಂತ ಇದೆ. ಸೊ ಫಸ್ಟ್ ಎಸ್ ವ್ಯಾಲ್ಯೂ ಬಂದು 9 ಆಗುತ್ತೆ, ಆಮೇಲೆ ಇದು ಬಂದು ಆರ್ ಬಂದು ಡಿಕ್ರಿಮೆಂಟ್ ಆಗುತ್ತೆ ಲೇಟರ್. ಸೊ ವಿಲ್ ಚೆಕ್ ದ ಔಟ್ಪುಟ್. ಯಾ, ಎಸ್ ಬಂದು 9 ಇದೆ, ಆರ್ ಬಂದು 8 ಇದೆ. ಸೊ ದಿಸ್ ಇಸ್ ಅಬೌಟ್ ಯೂನರಿ ಆಪರೇಟರ್. ಸೊ ನಿಮಗೆ ಅರ್ಥಮೆಟಿಕ್ ಆಪರೇಟರ್ಸ್ ಗೊತ್ತೇ ಇರುತ್ತೆ, ಸೊ ಅದಕ್ಕೆ ನಾನು ಮಾಡಕ್ ಹೋಗಲ್ಲ. ಜಸ್ಟ್ ಇಟ್ ಇಸ್ ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಅಂಡ್ ರಿಮೈಂಡರ್. ಪರ್ಸೆಂಟೇಜ್ ಅಂತ ಅಂದ್ರೆ ರಿಮೈಂಡರ್. ಅದಾದ್ಮೇಲೆ ನೆಕ್ಸ್ಟ್ ರಿಲೇಷನಲ್ ಆಪರೇಟರ್. ರಿಲೇಷನಲ್ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಲ್ಲ ಗೊತ್ತೇ ಇರುತ್ತೆ. ಸೊ ಅದಕ್ಕೆ ನಾನು ಅದನ್ನು ಮಾಡಕ್ ಹೋಗಲ್ಲ. ಸೊ ನೆಕ್ಸ್ಟ್ ಬಂದು ಬಿಟ್ ವೈಸ್ ಆಪರೇಟರ್. ಲೈಕ್ ಬಿಟ್ ವೈಸ್ ಆಪರೇಟರ್ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೈಕ್ ಇಟ್ ಇಸ್ ನಥಿಂಗ್ ಬಟ್ ಜಸ್ಟ್ ಅ ಮಿನಿಟ್. First, we'll go with the shift operator. Shift operator ಅಲ್ಲಿ first one is right shift and then left shift. Right shift ಅಂತಂದ್ರೆ ಈ ತರ, this end is this corner is moving towards right. Left shift ಅಂದ್ರೆ ಈ ತರ, this corner is moving towards left. So on the example ನೋಡೋಣ, we will get into that. So int a is equal to 8 ಇದೆ ಅಂತ ಅನ್ಕೊಳ್ಳೋಣ. Then int b is equal to a right shift by 2. ಸೊ ಈ ತರ ಇರುತ್ತೆ. ನೆಕ್ಸ್ಟ್ ಏನಂತ ಇರುತ್ತೆ, ಇದು ಜಸ್ಟ್ ಒಂದು ಸ್ನಿಪ್ಪೆಟ್. ಎ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು ಅಂಡ್ ದೆನ್ ಬಿ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು ಅಂತ ಇದೆ. ಸೊ ಏನಿದೆ, ಎ ಇಸ್ ಈಕ್ವಲ್ ಟು 8 ಇದೆ. 8ದು ಬೈನರಿ ರೆಪ್ರೆಸೆಂಟೇಷನ್ ಯಾವ ತರ ಇರುತ್ತೆ. ಸೊ ಫಸ್ಟ್ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ಬೈನರಿ. ಬೈನರಿ ಇಸ್ ಲೈಕ್ ಅನೋಟೇಷನ್ 1 2 4 8. ಸೊ ಏನಿದೆ 1000. ದಿಸ್ ಇಸ್ ಬೈನರಿ ರೆಪ್ರೆಸೆಂಟೇಷನ್. ಸೊ ಇವಾಗ ರೈಟ್ ಶಿಫ್ಟ್ ಬೈ 2 ಅಂತ ಹೇಳ್ತಾರೆ, ಅಂದ್ರೆ 2 ಪೊಸಿಷನ್ಸ್ ನಾವು ಶಿಫ್ಟ್ ಮಾಡಬೇಕು. ಸೊ ಲೈಕ್ ಫಸ್ಟ್ ಸ್ಟೆಪ್ ಏನಾಗುತ್ತೆ, ಇದು ಇಲ್ಲಿಗೆ ಬರುತ್ತೆ. 1 ದಿಸ್ ಗೋಸ್ ಹಿಯರ್ ಅಂಡ್ ದಿಸ್ ಕಮ್ಸ್ ಹಿಯರ್. ಸೆಕೆಂಡ್ ಸ್ಟೆಪ್ ಅಂದ್ರೆ 2 ಟೈಮ್ಸ್ ಹೇಳಿದ್ರೆ, ಸೆಕೆಂಡ್ ಟೈಮ್ ಏನಾಗುತ್ತೆ, ದಿಸ್ 1 ಕಮ್ಸ್ ಹಿಯರ್, ದಿಸ್ 0 ಕಮ್ಸ್ ಹಿಯರ್. ಇದೆಲ್ಲ ಮಿಕ್ಕಿರೋದೆಲ್ಲ ಝೀರೋಸ್ ಆಗುತ್ತೆ. ಸೊ ಔಟ್ಪುಟ್ ಏನು 2. ಬಿ ಏನಾಗುತ್ತೆ 2 ಇರುತ್ತೆ. ಎ ವ್ಯಾಲ್ಯೂ ನಾವು ಏನು ಚೇಂಜ್ ಮಾಡಿಲ್ಲ. ಲೈಕ್ ಬಿಗೆ ಅಸೈನ್ ಮಾಡಬೇಕಾದ್ರೆ ನಾವು ರೈಟ್ ಶಿಫ್ಟ್ ಮಾಡಿದೀವಿ. ಏನಿರುತ್ತೆ 8. ಸಿಮಿಲರ್ಲಿ ಸಪೋಸ್ ಲೆಫ್ಟ್ ಶಿಫ್ಟ್ ಇದೆ ಅಂತ ಅನ್ಕೊಳ್ಳೋಣ. ಅಗೇನ್ ಇಂಟ್ ಸಿ ಇಸ್ ಈಕ್ವಲ್ ಟು ಎ ಲೆಫ್ಟ್ ಶಿಫ್ಟ್ ಬೈ 1 ಅಂತ ಕೊಡ್ತೀನಿ. ಚೆನ್ನಾಗಿ ಫಸ್ಟ್ ಏನಿದೆ, ಫಸ್ಟ್ ಎ ಇಸ್ ಈಕ್ವಲ್ ಟು 8 ಇದೆ, ಬೈನರಿ ರೆಪ್ರೆಸೆಂಟೇಷನ್ ಇದು. ಸೊ 1 ಬೈ 1 ಲೆಫ್ಟ್ ಶಿಫ್ಟ್ ಅಂತ ಹೇಳಿದ್ದಾರೆ. ಸೊ ದಿಸ್ ಕಮ್ಸ್ ಹಿಯರ್. ಸೊ ಔಟ್ಪುಟ್ ಏನು, ಔಟ್ಪುಟ್ ಬಂದು 16. ಸೊ ದಿಸ್ ಇಸ್ ನಥಿಂಗ್ ಬಟ್ ಶಿಫ್ಟ್ ಆಪರೇಟರ್ಸ್, ರೈಟ್ ಶಿಫ್ಟ್ ಅಂಡ್ ಲೆಫ್ಟ್ ಶಿಫ್ಟ್. ಸೊ ಇವಾಗ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಇವಾಗ ನಾವು ಯೂನರಿ ಆಪರೇಟರ್ಸ್ ಆಯಿತು. ಸೊ ವಿ ವಿಲ್ ಕ್ರಿಯೇಟ್ ಅನದರ್ ಕ್ಲಾಸ್ ಫಾರ್ ಶಿಫ್ಟ್ ಆಪರೇಟರ್. ಶಿಫ್ಟ್ ಮೇನ್ ಮೆಥಡ್ ಒಳಗಡೆ ಸಪೋಸ್ ಇಂಟ್ ಎ ಇಸ್ ಈಕ್ವಲ್ ಟು 8.
So first we'll go with right shift. So int b is equal to a right shift by 1. So out a, then we are printing b. ಸೊ ಫಸ್ಟ್ ಏನಿದೆ ಎ 8 ಇದೆ. ರೈಟ್ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ವ್ಯಾಲ್ಯೂ ಈ ಸೈಡ್ ರೈಟ್ ಸೈಡ್ ಬರುತ್ತೆ. ಸೊ ಔಟ್ಪುಟ್ ಏನಾಗುತ್ತೆ, ಬಿಲಿ ಬಂದು ಐ ಗೆಸ್ ಇಟ್ ವಿಲ್ ಬಿ 4 ಆ್ಯಂಡ್ ಎ ವ್ಯಾಲ್ಯೂ ಚೇಂಜ್ ಆಗಲ್ಲ, ಇಟ್ ವಿಲ್ ಬಿ 8. ಸೊ ವಿಲ್ ಸೇವ್ ಆ್ಯಂಡ್ ರನ್ ದ ಪ್ರೋಗ್ರಾಮ್. ಯಾ, ಎ 8 ಇರುತ್ತೆ. ಸೊ ಬಿ ವ್ಯಾಲ್ಯೂ ಲೈಕ್ ಎ ವ್ಯಾಲ್ಯೂಯಿಂದ ಒಂದು ಶಿಫ್ಟ್ ರೈಟ್ ಶಿಫ್ಟ್ ಆಗುತ್ತೆ. ಸೊ ಇಟ್ ವಿಲ್ ಬಿ 8, ಇಟ್ ವಿಲ್ ಬಿ 4. ದೆನ್ ಕಮಿಂಗ್ ಟು ಲೆಫ್ಟ್ ಶಿಫ್ಟ್, then int c is equal to int a ಹಾಗೆ ಇರಲಿ, ನಾವು a ನ ಶಿಫ್ಟ್ ಮಾಡೋಣ ಟುವರ್ಡ್ಸ್ ರೈಟ್ ಶಿಫ್ಟ್ ಅಲ್ಲ. ಸೊ ಲೆಫ್ಟ್ ಶಿಫ್ಟ್ 1 will print this out. Again a will print a. ಸೊ ಔಟ್ಪುಟ್ ಏನಾಗಿರುತ್ತೆ, ಟುವರ್ಡ್ಸ್ ಲೆಫ್ಟ್ ಶಿಫ್ಟ್ ಅಂತ ಹೇಳಿದ್ದಾರೆ. ಟುವರ್ಡ್ಸ್ ಲೆಫ್ಟ್ ಶಿಫ್ಟ್ ಅಂತಂದ್ರೆ ಇದು 8 ಇದೆ, ಸೊ 16 ಆಗುತ್ತೆ. a value ಅದೇ ತರ ಇರುತ್ತೆ. ಸೊ ವಿಲ್ ಚೆಕ್ ವೆದರ್ ಆರ್ ಪ್ರೊಡಕ್ಷನ್ ಇಸ್ ರೈಟ್ ಆರ್ ರಾಂಗ್. ಯಾ, ಸಿ ಬಂದು 16 ಆಗುತ್ತೆ, ಎ ಬಂದು ನಾರ್ಮಲ್. ನಾವು ಎ ವ್ಯಾಲ್ಯೂ ಏನೂ ಚೇಂಜ್ ಮಾಡಿಲ್ಲ. ಸೊ ದಿಸ್ ಇಸ್ ಅಬೌಟ್ ಶಿಫ್ಟ್ ಆಪರೇಟರ್. ಸೊ ನೆಕ್ಸ್ಟ್ ಬಂದು ಬಿಟ್ ವೈಸ್ ಡಿಸ್ಕಸ್ ಮಾಡೋಣ. ಸೊ ಅಗೇನ್ ಐ ವಿಲ್ ಶೇರ್ ದ ವೈಟ್ ಬೋರ್ಡ್.